ಐ ಆಮ್ ಸಾರಿ ಆನಂದ್ ಅವ್ರು. ಸಾರಿ ಯಾಕದ್ಗೆ? ಅಲ್ಲ, ನನ್ನಿಂದಾನೇ ಅಲ್ವಾ ನಿಮಗೆ ತೊಂದರೆ ಆಗಿತ್ತು. ಆ ಗಿಲ್ಟ್ ನನಗೆ ಕಾಡ್ತಾನೆ ಇದೆ. ರಿಯಲಿ ಸಾರಿ. ಅಯ್ಯೋ ಅದಕ್ಕೆ ನೀವ್ಯಾಕೆ ಈ ಥರ ಅನ್ಕೋತಾ ಇದ್ದೀರಾ? ಇದರಲ್ಲಿ ನಿಮ್ಮ ಮಿಸ್ಟೇಕ್ ಏನೂ ಇಲ್ಲ. ಅದು ಅಲ್ಲದೆ ಯುದ್ಧಕ್ಕೆ ಅಂತ ನಿಂತ ಮೇಲೆ ಇವೆಲ್ಲ ಮಾಮೂಲಿ. ಏನೇ ಬಂದರೂ ನಾವು ಫೇಸ್ ಮಾಡಲೇಬೇಕು. ನೀವು ದಯವಿಟ್ಟು ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ಸತ್ಯ, ಅವತ್ತು ದೊಡ್ಡದಾಗಿ ಏನೂ ಆಗಿಲ್ವಲ್ಲ, ಅದೇ ಸಮಾಧಾನ. ಅದು ಹೇಗಾಗುತ್ತೆ ಅದಕ್ಕೆ? ನೀವೆಲ್ಲ ಇರೋವಾಗ ನನಗೇನೂ ಆಗಲ್ಲ. ಅದರಲ್ಲೂ ಇವಳು ವಹಿಸ್ಕೊಳಕ್ಕಾದ್ರೂ ನನ್ನ ಗಂಡ ಇರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾನೆ ಇರ್ತಾಳೆ. ಆಮೇಲೆ ಅದಕ್ಕೆ ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅವತ್ತು ನನ್ನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ಅವತ್ತೇ ನನಗೆ ಅನುಮಾನ ಆಯಿತು ಇವರೇ ಇರ್ಬೋದಾ ಅಂತ. ಯಾಕೆಂದರೆ ಅವತ್ತು ಇವ್ರನ್ನ ಮೀಟ್ ಮಾಡೋಕ್ಕೆ ಬಂದಿಲ್ಲಲ್ಲ ನಂಜಮ್ಮ, ಆ ಅಮ್ಮ ನನಗೆ ಅಟ್ಯಾಕ್ ಆದ ಜಾಗದಲ್ಲಿದ್ಲು. ಅದಕ್ಕೆ ನಾನು ನನಗೆ ಪರಿಚಯ ಇರೋಬ್ರು ರಿಟೈರ್ಡ್ ಪೊಲೀಸ್ ಆಫೀಸರ್ನ ಹಿಡಿದು ಲಕ್ಷ್ಮೀಕಾಂತ್ ಅವ್ರ ಮೇಲೆ ಆಗಿರೋ FIR ಕಾಪಿನ ಹುಡುಕ್ಸಕ್ಕೆ ಹೇಳಿದ್ದೆ. ಈಗ ಅವ್ರು ಹುಡುಕ್ಸಿದ್ದಾರೆ ಅದಕ್ಕೆ. ಹೌದಾ? ಹೌದು ಅದಕ್ಕೆ. ಅದರಲ್ಲಿ ಇವರು ಟೋಟಲ್ ಜಾತಕನೇ ಇದೆ. ಅಷ್ಟೇ ಅಲ್ಲ ಅದಕ್ಕೆ, ಇನ್ನು ಸ್ವಲ್ಪ ಹೊತ್ತಿಗೆ ಆ FIR ಕಾಪಿ ಜೊತೆಗೆ ಅವ್ರ ಫೋಟೋನು ನಮ್ಮ ಕೈ ಸೇರುತ್ತೆ. ಇಲ್ಲಿಗೆ ತಂದು ಕೊಡ್ತಾರೆ. ಮೊದಲು ಆ ರೆಕಾರ್ಡ್ಸ್ ಎಲ್ಲ ನಮ್ಮ ಕೈ ಸೇರಲಿ, ಆಮೇಲೆ ಏನು ಮಾಡೋದು ಅಂತ ನೋಡೋಣ. ಅಲ್ಲಿವರೆಗೂ ನಮಗೇನು ಗೊತ್ತೇ ಇಲ್ಲ, ಏನೂ ಆಗೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿತ್ತು. ಕರೆಕ್ಟ್. ಕನ್ಫರ್ಮ್ ಆಗೋವರೆಗೂ ನಾವೇನು ಮಾಡೋದಕ್ಕಾಗಲ್ಲ. ಬಟ್ ಇದ್ರ ಜೊತೆಲಿ ಆ ನಂಜಿ ಮತ್ತು ಅವ್ರ ಗಂಡ ಸಿಕ್ಕಿದ್ರೆ ಎವಿಡೆನ್ಸ್ ಇನ್ನೂ ಸ್ಟ್ರಾಂಗ್ ಆಗಿರೋದು. ಅವ್ರ ಬಾಯಿಂದಾನೇ ಸತ್ಯ ಹೇಳಿಸ್ಬೋದಾಗಿತ್ತು. ಹೌದು ಅದಕ್ಕೆ, ಖಂಡಿತ ಹೆಲ್ಪ್ ಆಗ್ತಾ ಇತ್ತು. ನಾನು ಅವ್ರನ್ನ ಹುಡುಕ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ನಾವಿಲ್ಲಿಗೆ ಬರ್ತಿದ್ದಂಗೆ ಅವ್ರು ಊರು ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಅವ್ರು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೈಗೆ ರೆಕಾರ್ಡ್ ಸಿಗ್ತಾ ಇದೆಯಲ್ಲ ಅಷ್ಟು ಸಾಕು. ಅದರಿಂದನೇ ಇವರು ಬಂಡವಾಳ ಬಯಲು ಮಾಡ್ಬೋದು. ಆದರೆ ಆನಂದ್, ನನಗೆ ಯಾಕೋ ಈ ಟೈಮಲ್ಲಿ ಇದೆಲ್ಲ ಬೇಡ ಅಂತ ಅನ್ನಿಸ್ತಾ ಇದೆ. ಇಲ್ಲ ಪರ್ಣ, ಇದು ತುಂಬ ಸೀರಿಯಸ್ ವಿಷಯ, ಹಾಗೆಲ್ಲ ಸುಮ್ಮನೆ ಬಿಡೋಕ್ಕಾಗಲ್ಲ. ಹೌದು ಅಪರ್ಣ ಅವರೇ, ಆನಂದ್ ಅವ್ರು ಹೇಳ್ತಿರೋದು ಸರಿನೇ. ಈ ವಿಷಯನ ಹಾಗೆ ಬಿಡೋದಕ್ಕಾಗಲ್ಲ. ಸರಿ ಅದಕ್ಕೆ, ಈಗ ನೀವು ಹೋಗಿ ಫೋಟೋ ಶೂಟಿಂಗ್ ರೆಡಿಯಾಗಿ ಕರ್ಕೊಂಡು ಹೋಗಪ್ಪ. ಆ ರೆಕಾರ್ಡ್ಸ್ ಎಲ್ಲ ಬಂದು ನನ್ನ ಕೈಗೆ ಸೇರಲಿ, ಆಮೇಲಿದೆ ಇವರಿಗೆ ಮಾರಿ ಹಬ್ಬ. ಏನ್ ಸಿಸ್ಟರ್ ಇದು? ಇಂಥ ಸಂಕಟ ಸಮಯದಲ್ಲೂ ಡೇರ್ ಆ್ಯಂಡ್ ಡೇವಲ್ ಥರ ಕೂಲ್ ಆಗಿದೆಯಲ್ಲ. ಮತ್ತೆ ದೊಡ್ಡದಾಗಿ ಆ ಮಗುಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಲೊಟ್ಟೆ ಲುಸ್ಕೂಂತ ದೊಡ್ಡ ಡೈಲಾಗ್ ಬಿಟ್ಟೆ. ಈಗ ಆ ವೀರಾವೇಶದ ಮಾತೆಲ್ಲ ಎಲ್ಲಿಗೂ ಹೋಯ್ತು ಸಿಸ್ಟರ್. ಈಗ ನೋಡಿದ್ರೆ ಅದೆಲ್ಲ ಮರೆತು ನಿನ್ ಸೊಸೆಗೆ ಆರತಿ ಎತ್ತೋದಕ್ಕೆ ಸೀಮಂತಕ್ಕೆ ಬಂದಿದ್ಯಾ ಸಿಸ್ಟರ್. ನೀವು ಸ್ಕ್ರೀನ್ ಮೇಲೆ ಬಂದಾಗ ಕೊಟ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಬಿಲ್ಡಪ್ಪು ಎಲ್ಲ ವೇಸ್ಟ್ ಆಗೋ ತರ ಕಾಣ್ತಾ ಇದೆ. ಈರಣ್ಣ, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಶೋ ಇನ್ನೂ ಮುಗ್ದಿಲ್ಲ, ನೋಡೋದಕ್ಕೆ ತುಂಬ ಇದೆ. ಆ ಮಗು ಈ ಪ್ರಪಂಚ ಅಂತೂ ನೋಡೋದೇ ಇಲ್ಲ, ಅದಂತೂ 100% ಸತ್ಯ. ಆ ಮಗುಗೆ ಇವತ್ತೇ ಒಂದು ಗತಿ ಕಾಣಿಸ್ತೀನಿ. ಇವತ್ತೇನಾ? ಏನ್ ಮಾಡ್ಬೇಕು ಅಂತಿದೆ ಸಿಸ್ಟರ್? ಅದೇನೋ ಡಾಕ್ಟ್ರು ಹಾಲು ಅನ್ನ ಅಂತೇನೋ ಹೇಳ್ತಾ ಇದ್ದ, ಏನದು? ಅಣ್ಣ, ಅಲ್ಲಿ ನೋಡು. ಅಲ್ಲಿ ನೋಡೋಣ. ಆ ಕಡೆ ನೋಡೋಣ. ಅಣ್ಣ, ಈಗಾಗಲೇ ದೇವಸ್ಥಾನದ ಒಳಗಡೆ ಭಕ್ತರ ತರ ನಮ್ಮವರು ಬಂದ್ಬಿಟ್ಟಿದ್ದಾರೆ. ಕೆಲಸ ಮಾಡಿ ಮುಗಿಸೋದಷ್ಟೇ ಬಾಕಿ. ಓಹೋ, ಇದ ನಿನ್ನ ಐಡಿಯಾ? ಇವನು ಸೆಕ್ಯೂರಿಟಿ ಬೇರೆ ಹಾಕಿದ್ದಾನೆ, ಆದರೆ ಏನು ಪ್ರಯೋಜನ ಇಲ್ಲ.
ಅಂದ್ರೆ ಪಾಪದ ಕೆಲಸ ಮಾಡೋದಕ್ಕೆ ಈ ಪುಣ್ಯಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡಿದ್ಯಾ ಅನ್ನೋ. ಅಂದ್ರೆ ಸಿಸ್ಟರ್, ಯಾವ ಗ್ಯಾಪಲ್ಲಿ ಇದೆಲ್ಲ ಅರೇಂಜ್ ಮಾಡಿದೆ? ನನ್ನ ಜೊತೆಗೆ ಎದ್ಕೊಂಡು ನನಗೆ ಗೊತ್ತಾಗ್ದಂಗೆ. ಅದೇ ಅಣ್ಣ ನನ್ನ ಸ್ಪೆಷಾಲಿಟಿ. ಒಂದು ಸಣ್ಣ ಹಿಂಟ್ ಕೊಡದೆ ಹಂಟ್ ಮಾಡೋದು. ಅಣ್ಣ, ನಾವು ಯಾವಾಗಲೂ ನಮ್ಮ ಎದುರಾಳಿಗಿಂತ 2 ಹೆಜ್ಜೆ ಮುಂದೆ ಇರಬೇಕು. ನಾವು ನಮ್ಮ ಸ್ಕ್ರೀನ್ ಪ್ಲೇ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಬರೆಯೋ ಸ್ಕ್ರಿಪ್ಟಿಗೆ ನಾವು ಕುಣಿಬೇಕಾಗತ್ತೆ. ಹೌದು ಸಿಸ್ಟರ್, ಹಂಗಾಗ್ದಿದ್ರೆ ಯಾರೋ ಬರ್ದ ಡೈಲಾಗಿಗೆ ನಾವು ತುಟಿ ಅಲ್ಲಾಡಿಸ್ದಂಗೆ ನಮ್ಮ ಕ್ಯಾರೆಕ್ಟರೇ ಬಿದ್ದು ಹೋಗುತ್ತೆ. ಅದಕ್ಕೆ ಅಣ್ಣ, ನಮ್ಮ ಸ್ಕ್ರಿಪ್ಟ್ನ ನಾವೇ ಬರ್ಕೋಬೇಕು, ನಮ್ಮ ಮೇಕಪ್ನ ನಾವೇ ಹಾಕೋಬೇಕು. ಅಷ್ಟೇ ಅಲ್ಲ ಸಿಸ್ಟರ್, ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ, ಸಂಕಲನ ಎಲ್ಲ ನಾವೇ ಮಾಡ್ಕೋಬೇಕು. ಆವಾಗಲೇ ನಮಗೆ ಗ್ರಿಪ್ ಸಿಗೋದು ಸಿಸ್ಟರ್. ಅದನ್ನು ನಾವು ಯಾವತ್ತೂ ಯಾರಿಗೂ ಬಿಟ್ಕೊಡ್ಬಾರ್ದು. ನಮ್ಮ ಬುಡನ ನಾವು ಗಟ್ಟಿ ಮಾಡ್ಕೋಬೇಕು ಸಿಸ್ಟರ್. ಎಂಥ ಭೂಕಂಪ ಸುನಾಮಿ ಬಂದರೂ ಅಲ್ಲಾಡಬಾರ್ದು, ಆ ಥರ ಭದ್ರ ಮಾಡ್ಕೋಬೇಕು. ಒಳ್ಳೆ ಪ್ಲಾನ್ ಮಾಡಿದ್ಯಾ ಸಿಸ್ಟರ್, ದೇವ್ರಾಣೆಗೆ ಒಳ್ಳೇದಾಗತ್ತೆ. ಹಾನ, ಹಾಗಾಗಲೇಬೇಕು. ಇನ್ನೊಂದು ಮುಖ್ಯವಾದ ಕೆಲಸ ನಾವು ಮಾಡಬೇಕು. ಫ್ಯೂಚರಲ್ಲಿ ಆ ನಂಜಿ ಮತ್ತು ಅವಳ ಗಂಡ ಯಾವತ್ತಿಗೂ ಭೂಮಿಕಾ ಮತ್ತು ಆನಂದ್ ಕಣ್ಣಿಗೆ ಬೀಳದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಹಾಗೆ ಮಾಡಿದ್ರೆ ನಾವು ಸೇಫ್ ಸಿಸ್ಟರ್. ನಮ್ಮ ಗ್ರಾಚಾರ ಕೆಟ್ಟು ಅವರಿಬ್ಬರು ತಪ್ಪಿಸ್ಕೊಂಡು ಆನಂದ್ ಮತ್ತೆ ಭೂಮಿಕಾ ಈಗ ಸಿಕ್ಕಾಕೊಂಡ್ಬಿಟ್ರೆ? ಅಣ್ಣ, ಯಾಕೆ ಅಪಶಕುನ ಮಾತಾಡ್ತಾ ಇದೆಯಾ? ಅಂಥದ್ದೇನೂ ಆಗಲ್ಲ, ನಾನು ನೋಡ್ಕೋತೀನಿ. ನೀನಷ್ಟು ಧೈರ್ಯ ಕೊಟ್ಟರೆ ಸಾಕು ಸಿಸ್ಟರ್, ಕಾಚಿ ಕುಡ್ಕೊಂಡು ಹಾಯಾಗಿರುವೇನು. ಆದ್ರೆ ಇನ್ನೊಂದು ಕೆಲಸ ಬಾಕಿ ಇದೆ. ಏನು? ಇಷ್ಟೇ, ಆ ದೌರ್ಭಾಗ್ಯ ಅನ್ನೋ ವಿಕೆಟ್ ಅನ್ನ ನಾವು ಉರುಳಿಸ್ಬಿಟ್ರೆ ಆಲ್ ಔಟ್ ಆದಂಗೆ. ಆವಾಗ ನಮ್ಗೆ ನಿಶ್ಚಿಂತೆ. ಅವಳಿಗೂ ಒಂದು ವ್ಯವಸ್ಥೆ ಮಾಡ್ತೀನಿ. ಮೊದಲು ಇದು ಕ್ಲಿಯರ್ ಆಗಲಿ. ಅಣ್ಣ, ಅಲ್ಲಿ ನೋಡಿ. ಅವಳಿಗೆ ಡ್ಯಾಶ್ ಹೊಡೆದವನು ನಮ್ಮವನೇ. ಅವಳನ್ನ ಸೇಫ್ ಮಾಡಿದ್ದು ನಮ್ಮ ಹುಡುಗನೇ. ಗಾಡ್ ಬ್ಲೆಸ್ ಯು. ಅಲ್ಲ ಸಿಸ್ಟರ್, ನಮ್ಮವನೊಬ್ಬ ಟಿಕ್ಕಿ ಹೊಡಿತಾರೆ, ಮತ್ತೊಬ್ಬ ನಮ್ಮವನು ಕಾಪಾಡ್ತಾನೆ. ಏನ್ ಕತೆ ಇದು? ಇದು ಪಾರ್ಟ್ ಆಫ್ ದ ಗೇಮ್ ಅಣ್ಣ. ನೋಡ್ತಾ ಇರು, ಅವಳನ್ನ ಸೇವ್ ಮಾಡಿದ್ನಲ್ಲ, ಅವನೇ ಅವಳ ಕಥೆನ ಮುಗಿಸ್ತಾನೆ. ಎಲ್ಲ ರೆಡಿನಾ? ಫುಲ್ ರೆಡಿ. ಗೆಳೆಯ, ಈ ಬೇಬಿ ಶವರ್ ಫೋಟೋ ಶೂಟ್ಗೆ ಹಳೆ ಅಂಕಲ್ ಥರ ಒಪ್ಕೊಳ್ಳೋದು ಬೇಡ ಅನ್ಬಿಡ್ತೀನೋ ಅನ್ಕೊಂಡಿದ್ದೆ. ಒಪ್ಕೊಂಡಲ್ಲ, ತುಂಬ ಥ್ಯಾಂಕ್ಸ್ ಕಣ. ಅವೆಲ್ಲ ಇದ್ರೆ ಕಣೋ ಲೈಫಲ್ಲಿ ಜೋಶು ಥ್ರಿಲ್ ಎಲ್ಲ ಇರೋದು. ಇಲ್ಲಾಂದ್ರೆ ಉಪ್ಪು ಇಲ್ದಿರೋ ಸಾಂಬಾರ್ ಥರ ಸಪ್ಪೆ ಆಗ್ಬಿಡುತ್ತೆ. ಏನಂತ್ಯ? ಆನಂದ್ ಬ್ರೋ ಕರೆಕ್ಟಾಗಿ ಹೇಳಿದ್ರಿ. ಬಿಗ್ ಬ್ರೋ ಬರ್ತಾ ಬರ್ತಾ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ ವಾಟ್ ಐ ಮೀನ್ ಟು ಸೇಸ್, ಇನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗ್ತಾ ಇದ್ದಾನೆ. ಇವಾಗ ಇವ್ನ ಮುಂದೆ ನಾವೇ ನಾಚ್ಕೊಳಂಗೆ ಆಗ್ಬಿಟ್ಟಿದೆ. ಏಯ್ ಸಾಕು ಸುಂದರ ತಲೆ ಅಟ್ಟೆ. ಏನು ತರಲಲ್ಲಮ್ಮ, ಕರೆಕ್ಟಾಗಿ ಹೇಳಿದಾನೆ. ಸಾಕಾದಾಗ ಆಗ್ತಾ ಇದೆಯಾ ಕಣ ನೀನು. ಆಮೇಲೆ ನಿನ್ನ ಲೆವೆಲ್ಗೆ ಫೋಟೋ ಶೂಟ್ ಬೇರೆ ಕಡೆನೇ ಮಾಡಿಸ್ಬೋದಾಗಿತ್ತು, ಆದರೂ ಈ ಅಟ್ಮಾಸ್ಫಿಯರ್ ಸೆಲೆಕ್ಟ್ ಮಾಡಿದ್ಯಲ್ಲ, ಗ್ರೇಟ್ ಕಣ. ಅದಕ್ಕೆ ನಿನ್ನ ಡಿಫ್ರೆಂಟ್ ಅಂತ ಹೇಳೋದು. ಭೂಮಿಕಾಗೂ ಇಷ್ಟ ಆಗಿತ್ತು. ಹೌದಾ? ಇದ್ರಲ್ಲ ವಾವ್, ಭಾಳ ಜನ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಬಟ್ ಕ್ರೆಡಿಟ್ ಎಲ್ಲ ಅಪರ್ಣ ಅವ್ರಿಗೆ ಸೇರಬೇಕು. ಅವರೇ ನನ್ನನ್ನು ರೆಡಿ ಮಾಡಿದ್ದು. ಥ್ಯಾಂಕ್ಸ್ ಡಾರ್ಲಿಂಗ್, ನನ್ನ ಹೆಂಡ್ತಿನ ಇಷ್ಟು ಚೆನ್ನಾಗಿ ರೆಡಿ ಮಾಡೋದಕ್ಕೆ. ಥ್ಯಾಂಕ್ಸ್ ಎಲ್ಲ ಏನೂ ಬೇಡ. ಮಗು ಬಂದ್ಮೇಲೆ ನನ್ನ ಕೈಗೆ ಕೊಟ್ಬಿಡು, ಅದನ್ನ ಆಟಾಡ್ಸೋಕೆ ಕಾಯ್ತಾ ಇದ್ದೀನಿ. ಕೊಡ್ತಾನೆ ಬಿಡೆ, ಎಲ್ಲಿ ಹೋಗ್ತಾನೆ. ಅಪ್ಪ ರೆಡಿನಾ ಫೋಟೋ ಶೂಟ್ಗೆ? ರೆಡಿ. ಓಕೆ. ಹಲೋ ಬೇಬಿ, ಹೇಳ್ತಿದ್ದೀನಲ್ಲ ಬೇಬಿ, ಮನೇಲಿ ಫಂಕ್ಷನ್ ಇದೆ, ಅರ್ಜೆಂಟ್ ಮಾಡಬೇಡ. ನಾನು ರೈಟ್ ಟೈಮ್ ನೋಡ್ಕೊಂಡು ಬರ್ತೀನಿ, ಮೀಟ್ ಮಾಡ್ತೀನಿ. ಓಕೆ? ಇಲ್ಲಿ ಹೇಳದ ಬೇಬಿ, ಆಮೇಲೆ ಮಾಡ್ತೀನಿ. ಇವನು ನಾನು ಬಂದ ತಕ್ಷಣ ಫೋನ್ ಕಟ್ ಮಾಡಿದ್ರೆ ಯಾರು ಫೋನಲ್ಲಿ? ಓ,
ಆ ಬಿನ್ನಂಗಿತ್ತಿದ್ಯಾನ ಅವೆಲ್ಲ ಯಾಕೆ ನಿಂಗೆ ನಿನಗೆ ಬೇಡದಿರೋ ವಿಷಯ ಅದು. ಮಾತಲ್ಲಿ ಮರ್ಯಾದೆ ಇರಲಿ. 3 ಬಿಟ್ಟೊಳಗೆ ಏನು ಮರ್ಯಾದೆ? ಆ ಥರದೊಂದು ಪದ ಐತೆ ಅಂತ ಅವಳಿಗೆ ಗೊತ್ತೇ ಇರಲ್ಲ. ಗೊತ್ತಿದ್ರೆ ಇಂಥ ಸಗಣಿ ತಿನ್ನೋ ಕೆಲಸ ಯಾಕೆ ಮಾಡ್ತಾ ಇದ್ಲು? ಮಾತು ಮಿತಿ ಮೀರ್ತಾ ಇದೆ ಮಲ್ಲಿ. ನಾಲ್ಗೆ ಮೇಲೆ ಇಡ್ತಾ ಇದ್ರೆ ಒಳ್ಳೇದು. ಸಮಾಧಾನ. ಈ ಥರ ರೋಪ್ ಹಾಕಿದ ಕೂಡಲೇ ಹೆದ್ರೋರು ಇಲ್ಲಿ ಯಾರೂ ಇಲ್ಲ. ಅದೆಲ್ಲ ಅವಾಗ. ನೀವು ಗುಡುಗಿದ್ರೆ ನಾನು ಗುಡುಗ್ತೀನಿ, ನೀವು ತಣ್ಣಗಿದ್ರೆ ನಾನು ತಣ್ಣಗಿರ್ತೀನಿ. ನೀವು ಹೆಂಗಿರ್ತೀರೋ ನಾನು ಹಂಗೆ. ತುಂಬಾನೇ ಹೆಚ್ಕೊಂಡ್ಬಿಟ್ಟಿದ್ಯಾ. ಎಲ್ಲ ನಿಮ್ಮ ಆಶೀರ್ವಾದ. ನನ್ನ ಮೊದಲು ಹೂ ಥರನೇ ಇದ್ದೆ, ಇವಾಗ ಕಲ್ಲಾಗ್ಬಿಟ್ಟಿದ್ದೀನಿ. ಬರೀ ಕಲ್ಲಲ್ಲ, ಬಂಡೆಗಲ್ಲು. ಯಾವುದೇ ಕಾರಣಕ್ಕೂ ನಿಮ್ಮ ತಲೆ ಗಟ್ಟಿದೆ ಅಂತ ಬಂಡೆಗಲ್ಲಿಗೆ ತಲೆ ಚಚ್ಕೊಳ್ಳೋ ತಪ್ಪು ಮಾತ್ರ ಮಾಡಬೇಡಿ. ಏನ್ ಎದುರಿಸ್ತಾ ಇದೆಯಾ? ಇಲ್ಲಪ್ಪ, ಈ ಹೆದರ್ಸೋದು, ಬೆದರ್ಸೋದು, ಮೋಸ ಮಾಡೋದು ಅದೆಲ್ಲ ನಿಮ್ಮ ಕೆಲಸ. ನಮ್ದು ಏನಿದ್ರು ನೇರ ಯುದ್ಧ. ಏಯ್, ನಿನ್ ಗಂಡ ಕಡೆ ನಾನು ನಂತರ ಮಾತಾಡೋ ರೀತಿ ಇದಾ? ಓ, ನೀವು ನನ್ನ ಗಂಡನ? ಗಂಡನ ರೀತಿ ಯಾವ್ದಾದ್ರು ನಡ್ಕೊಂಡಿದ್ದೀರಾ? ರೀ, ನೀವು ಸರಿ ಇದ್ದಿದ್ರೆ ಇವತ್ತು ಅಕ್ಕ ಸೀಮಂತಕ್ಕೆ ನಮ್ಮ ಮಗು ಜೊತೆ ಬರ್ಬೋದಾಗಿತ್ತು. ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ. ಹಣೆ ಬರ ನಿಂದಲ್ಲ ಕಣ, ನಂದು. ಒಳ್ಳೆ ಅನಾಸಿನ್ ಸವಾಸ. ಯಾವಾಗ್ಲೂ ಮುಂಚೆನೆ ನೀಟಾಗಿ ಸ್ಕೆಚ್ ಹಾಕಿ ಇವಳು ಕತೆ ಮುಗಿಸ್ಬಿಟ್ಟಿದ್ರೆ ಇವತ್ತು ನನಗೆ ಈ ಗತಿ ಬರ್ತಾ ಇರ್ಲಿಲ್ಲ. ಮಾಡ್ತೀನಿ. ರೆಡಿನಾ? ಗೆಳೆಯ ಅದಕ್ಕೆ ಪೋಸ್ ಕೊಡಿ. ಚಿನ್ನ ನೋಡ್ದ, ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಪೋಸ್ ಕೊಡ್ರು ಅಂದ್ರೆ ಒದ್ದಾಡೋಗ್ಬಿಟ್ರು. ನಾಚಿಕೆ ಗಿಚ್ಕೆ ಎಲ್ಲ ತೋರಿಸ್ಕೊಂಡು ಈಗ ನೋಡ್ದ ಪೋಸ್ ಅಂತಿದ್ದಂಗೆ ಸೂಪರ್ ಗೆಳೆಯ, ಸೂಪರ್. ನೆಕ್ಸ್ಟ್ ಹಿಂಗೆ ಇಟ್ಕೊಳ, ಸ್ವಲ್ಪ ಹಿಂದೆ ಬಾ. ವೆರಿ ಗುಡ್, ವೆರಿ ಗುಡ್. ಹಂಗೆ ಸ್ವಲ್ಪ ಹತ್ರ. ಸೂಪರ್, ಸೂಪರ್. ಕ್ಲೋಸ್ ತೆಗಿ, ಕ್ಲೋಸ್. ಹಂಗೆ ಹಂಗೆ ಹತ್ರದಲ್ಲಿದೆ ಅದು. ಸೂಪರ್ ಗೆಳೆಯ. ನೆಕ್ಸ್ಟ್ ಅದಕ್ಕೆ ನಿಂದಲ್ಲ, ಹತ್ತಿಗೆ ಹೊಟ್ಟೆ. ಹಾ, ಪೋಸ್ ನೋಡ್ದ ಎಂತ ಪೋಸು. ಮಗು ಹಾಡ್ಬಿಟ್ನ ಕೇಳಿಸ್ಕೊತಾ ಇದ್ದಾನೆ ಕಳ್ಳ. ವೆರಿ ಗುಡ್ ಗೆಳೆಯ. ಏ ಅಣ್ಣ, ನೀನು ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಅಲ್ಲ ಸಿಸ್ಟರ್, ನೀನು ಪ್ಲಾನ್ ಹೇಳುವಾಗ ಓಕೆ ಅನ್ನಿಸ್ತು, ಖುಷಿನೂ ಆಯ್ತು. ಆದ್ರೆ ನಾವು ಮಾಡೋ ಪ್ಲಾನ್ಗಳೆಲ್ಲ ಎಡವಟ್ ಪ್ಲಾನ್ಗಳೇ. ಅದೆಲ್ಲ ಫ್ಲಾಪ್ ಆದಂಗೆ ಇದು ಫ್ಲಾಪ್ ಆಗುತ್ತೇನೋ ಅಂತ ಟೆನ್ಷನ್. ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀಯಾ? ಯಾವಾಗ ನೋಡಿದ್ರು ಅಪಶಕ ನನಗೆ ಮಾತೆ. ಅದು ಹಂಗಲ್ಲ ಸಿಸ್ಟರ್, ಹಿಂದೆ ನಾವು ಏನೂ ಆಗಲ್ಲ ಅನ್ನೋ ಹೊತ್ತಿಗೆ ನನ್ಗೆ ಎಂಟ್ರಿ ಕೊಟ್ಟು ಎಷ್ಟೆಲ್ಲ ಅವಾಂತರಗಳಾಯ್ತು ನಿಂಗೆ ಗೊತ್ತಲ್ವಾ? ಮತ್ತೆ ಇಲ್ಲಿಗೂ ಎಂಟ್ರಿ ಕೊಟ್ಟು ಅದೇ ಅವಾಂತರಗಳಾಗುತ್ತೇನೋ ಅಂತ ಹೆದರಿಕೆ. ಅದು ಹೇಗಣ್ಣ? ಅಲ್ಲಿರೋಳು ಇಲ್ಲಿಗೆ ಹೇಗೆ ಬರ್ತಾಳೆ? ನೋಡು ನೋಡು, ನನ್ನ ಎಡಗಣ್ಣು ನೋಡು ಹೆಂಗ್ ಹೊಡ್ಕೋತಾ ಇದೆ ಅಂತ. ಏನೋ ಅವಘಡ ಆಗತ್ತೆ ಅಂತ ಅನಿಸ್ತಾ ಇದೆ ಸಿಸ್ಟರ್. ಖಂಡಿತ. ಈಗೇನು ಅವರಲ್ಲಿ ಸೇಫ್ ಆಗಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ರೆ ನಿನಗೆ ಸಮಾಧಾನ ಆಗತ್ತಾ? ಹೇಳಿ ಮೇಡಮ್. ಏನು ಮಾಡ್ತಿದ್ರು ಅವರು? ಸೇಫ್ ಆಗಿದ್ದಾರೆ ತಾನೆ? ಅವ್ರಿಗೇನು ಮೇಡಮ್, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾರೆ. ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ಕೇಳಿಸ್ಕೊಂಡ್ಯಾ? ಸಮಾಧಾನನಾ? ನಡಿ. ನಮಸ್ಕಾರ ಶ್ಯಾಮ್ ಸುಂದರ್ ಸರ್. ಹೌದಾ? ವೆರಿ ಗುಡ್, ವೆರಿ ಗುಡ್. ನಾನು ಕಳಿಸಿದ್ದೀನಲ್ಲ ಲೊಕೇಶನ್ನು, ದೇವಸ್ಥಾನ, ಅಲ್ಲಿಗೆ ಕಳಿಸ್ಕೊಟ್ಬಿಡಿ. ಎಷ್ಟೊತ್ತಾಗ್ಬೋದು ಅವ್ರು ಬರೋದಕ್ಕೆ? ಸರಿ ಸರಿ. ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್. ನಿಮ್ಮಿಂದ ತುಂಬ ಉಪಕಾರ ಆಗ್ತಾ ಇದೆ. ಸರಿ.
ಅದೇ ಅದಕ್ಕೆ ನಾನು ಹೇಳಿದ್ನಲ್ಲ, ಅವ್ರ ಕಡೆಯವರು ಬರ್ತಾ ಇದ್ದಾರೆ, ಇನ್ನೊಂದು ಅರ್ಧ ಗಂಟೆ ಇಲ್ಲಿ ಬಂದ್ಬಿಡ್ತಾರೆ. ಅಂದ್ರೆ ಇವತ್ತು ಭೂಕಂಪ ಆಗೋದಂತೂ ನಿಜ. ಕೊನೆಗೂ ನಾವು ಅನ್ಕೊಂಡಿದ್ದೇನ ಬಂದೇ ಬಿಡ್ತು ಆನಂದ್ ಅವರೇ. ಇವತ್ತೆಲ್ಲ ಕನ್ಫ್ಯೂಷನ್ಸ್ಗೂ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ಸಾಕ್ಷಿ ಕೈಗೆ ಬರ್ತಿದ್ದಂಗೆ ಈ ವಿಷಯನ ಗೌತಮ್ ಅವ್ರಿಗೆ ಹೇಳೋಣ. ಏನಪ್ಪ ಇದು, ಇಬ್ರು ರಹಸ್ಯವಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ಭೂಕಂಪ ಆಗಲಿ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಬೀಳಲಿ. ಆದರೆ ಈಗ ಸತ್ಯಕ್ಕೆ ಇದನ್ನು ಹೇಳೋದು ಬೇಡ ಅಂತ ಅನ್ನಿಸ್ತಾ ಇದೆ. ಏನ್ ಆನಂದ್ ಅವರೇ ಇದು? ನೀವು ಅಪರ್ಣ ಹೇಳ್ದಂಗೆ ಹೇಳ್ತಿದ್ದೀರಲ್ಲ. ಹೌದು ಅದಕ್ಕೆ ಅವ್ರು ಹೇಳಿದ್ ಸರಿ ಅಂತ ನನಗೂ ಅನ್ನಿಸ್ತಾ ಇದೆ. ಅಂದರೆ ಇವತ್ತು ನಿಮ್ಮ ಸೀಮಂತ ನಡೀತಾ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಇಂಥ ಟೈಮಲ್ಲಿ ವಿಷಯ ಹೇಳಿದ್ರೆ ಹಾಲಿಗೆ ಹುಳಿ ಹಿಂಡ್ದಂಗೆ ಆಗುತ್ತೆ. ಅದಕ್ಕೆ ವಾತಾವರಣನೇ ಹಾಳಾಗೋಗುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಗೆ ಈ ವಿಷಯ ಗೊತ್ತೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿ ಇದ್ಬೇಡ. ಇಲ್ಲ ಆನಂದ್ ಅವರು, ಹೋದ್ಸಲನೂ ನಾವು ಇದನ್ನೇ ಮಾಡಿದ್ವಿ. ಅದೇ ಮಿಸ್ಟೇಕ್ನ ಮತ್ತೆ ರಿಪೀಟ್ ಮಾಡೋದು ಬೇಡ. ನನ್ಗೆ ಯಾಕೋ ಈ ವಿಷಯನ ಗೌತಮ್ ಅವ್ರು ತಿಳಿಸೋದು ಒಳ್ಳೇದು ಅಂತ ಅನ್ಸುತ್ತೆ. ಅದು ಅಲ್ಲದೆ ನಿಮಗೆ ಹೋದ್ಸಲ ಆಯ್ತಲ್ಲ, ಆ ರೀತಿ ಇನ್ನೊಬ್ರಿಗೆ ಆಗೋದು ಬೇಡ. ಹೇಗೂ ಸಾಕ್ಷಿ ನಮ್ಮ ಕೈಯಲ್ಲಿ ಬರ್ತಿದೆಯಲ್ಲ, ಅದನ್ನ ಇಟ್ಕೊಂಡು ಮಾತಾಡೋಣ. ಹಾಗಂತೀರಾ? ಹೌದು, ಗೌತಮ್ ಅವ್ರಿಗೆ ವಿಷಯ ಹೇಳಲೇಬೇಕು. ಸರಿ, ಅದಕ್ಕೆ ಸಾಕ್ಷಿ ನಮ್ಮ ಕೈ ಸೇರಲಿ, ಆಮೇಲೆ ಏನು ಮಾಡ್ಬೋದು ಅಂತ ನಾವು. ಅಯ್ಯೋ ದೇವ್ರೆ, ಏನಪ್ಪ ಅದು ರಹಸ್ಯ ದಾಖಲೆ? ಇದನ್ನ ಸಿಸ್ಟರ್ ಕಿವಿಗೆ ಹಾಕ್ಲೇಬೇಕು. ಸಿಸ್ಟರ್, ಅಣ್ಣ ಏನಾಯ್ತಣ್ಣ? ಯಾಕೆ ಇಷ್ಟೊಂದು ಗಾಬರಿಯಾಗಿ ಬರ್ತಾ ಇದೆಯಾ? ವಿಷಯನೇ ಆಗಿದೆ. ಏನ್ ವಿಷಯ? ಅದೇ ಅದಕ್ಕೆ ನಾನು ಹೇಳಿದ್ನಲ್ಲ, ಅವ್ರ ಕಡೆಯವರು ಬರ್ತಾ ಇದ್ದಾರೆ, ಇನ್ನೊಂದು ಅರ್ಧ ಗಂಟೆ ಇಲ್ಲಿ ಬಂದ್ಬಿಡ್ತಾರೆ. ಸಾಕ್ಷಿ ಕೈಗೆ ಬರ್ತಿದ್ದಂಗೆ ಈ ವಿಷಯನ ಗೌತಮ್ ಅವ್ರಿಗೆ ಹೇಳೋಣ. ಅದು ಅಲ್ಲದೆ ನಿಮಗೆ ಹೋದ್ಸಲ ಆಯ್ತಲ್ಲ, ಆ ರೀತಿ ಇನ್ನೊಬ್ರಿಗೆ ಆಗೋದು ಬೇಡ. ಹೇಗೂ ಸಾಕ್ಷಿ ನಮ್ಮ ಕೈಯಲ್ಲಿ ಬರ್ತಿದೆಯಲ್ಲ, ಅದನ್ನ ಇಟ್ಕೊಂಡು ಮಾತಾಡೋಣ. ಹೌದಾ? ಹ್ಞೂ ಸಿಸ್ಟರ್, ನಾನು ಹೇಳಿದ್ದೆ ತಾನೆ ಏನೋ ಅಪಶಕನ ಇದೆ ಅಂತ, ನನ್ನ ಎದೆ ಡಬಡಬ ಹೊಡ್ಕೊಳ್ತಾ ಇದೆ ಅಂತ. ಅದು ಇದಕ್ಕೆ ಇರಬೇಕು ಸಿಸ್ಟರ್. ನನ್ನ ಸಿಕ್ಸ್ ಸೆನ್ಸ್ ವರ್ಕ್ ಆಗಿದೆ ಸಿಸ್ಟರ್. ಮುಂದಾಗೂ ಅಪಾಯದ ಸೂಚನೆ ಆಗಲೇ ಸಿಕ್ಬಿಟ್ಟಿದೆ ನನಗೆ. ಈಗ ನೋಡು, ಅದು ನಿಜ ಆಯ್ತು. ಇವರೆಲ್ಲ ಸೇರ್ಕೊಂಡು ನಮ್ಮ ಕಾಲ್ ಬುಡದಲ್ಲೇ ಸಮಾಧಿ ತೋಡ್ತಾ ಇದ್ದಾರೆ, ಸಮಾಧಿ. ಅವ್ರು ಮಾಡ್ತಿರೋದು ನೋಡಿದ್ರೆ ಇವತ್ತು ಸೀಮಂತ ಅಲ್ಲ ಸಿಸ್ಟರ್, ನಮ್ಮ ಕಿಟಿ ಪಕ್ಕ. ಕೆಲವು FIR ಪ್ರತಿ ಅಂತೆ, ಅದು ಸಿಕ್ಕಿದ ತಕ್ಷಣ ಗೌತಮ್ ಹತ್ರ ಮಾತಾಡ್ತಾರಂತೆ. ಆಮೇಲೆ ನಮ್ಮ ಬಂಡವಾಳೆಲ್ಲ ಬಯಲು ಮಾಡ್ತಾರಂತೆ ಸಿಸ್ಟರ್. ಏನು ಸಿಸ್ಟರ್ ಹಿಂಗಾಗೋಯ್ತು? ನಾವು ಅವ್ರಿಗೆ ಬಲೆ ಬೀಸೋಣ ಅಂತ ಕಾಯ್ತಾ ಇದ್ರೆ ಅವ್ರು ನಮಗೆ ಕೆಟ್ಟನೆ ತೋಡ್ಬಿಟ್ಟಿದಾರಲ್ಲ, ಕೆಟ್ಟ. ಸಿಸ್ಟರ್, ನಾವು ಆಲ್ರೆಡಿ ಅದರಲ್ಲಿ ಬಿದ್ದು ಬಿಟ್ಟಿದ್ದೀವಿ. ಅಧಿಕೃತವಾಗಿ ಘೋಷಣೆ ಆಗೋದೊಂದು ಬಾಕಿ ಅಷ್ಟೇ. ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ವಿಷಯ ನಡೆಸ್ತಾ ಇದ್ದಾರೆ ಅವರು. ಹ್ಞೂ ಸಿಸ್ಟರ್, ಭಾರಿ ದೊಡ್ಡ ಆಪರೇಷನ್ನೇ ಮಾಡಿಬಿಟ್ಟಿದ್ದಾರೆ. ಈಗ ಏನು ಮಾಡೋದು ಸಿಸ್ಟರ್? ಇರೋಣ ನೋಡೋಣ. ಈ ವಿಷಯ ಕೇಳಿ ನನ್ನ ತಲೆನೇ ಕೆಟ್ಟೋಗ್ತಾ ಇದೆ. ಯಾಕಮ್ಮ, ಏನಾಯ್ತು? ಯಾಕೆ ಒಂಥರ ಇದ್ರಲ್ಲ? ನಮ್ಮವರೆಲ್ಲ ಇಲ್ಲದೆ ನಾವೇ ಸೀಮಂತ ಮಾಡ್ತಾ ಇದೀವಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಮಾತಾಡ್ಕೋತಾ ಇದ್ವಿ. ಇದನ್ನ ಗ್ರ್ಯಾಂಡಾಗಿ ಮಾಡಬೇಕಾಗಿತ್ತಲ್ವಾ? ಇದಕ್ಕೇನು ರೀಸನ್ ಅಂತ ಆಗಲೇ ಹೇಳಿದ್ದೀನಲ್ಲಮ್ಮ. ಮಹಿಮಾ ಮಲ್ಲಿ ಇನ್ಸಿಡೆಂಟು ನನ್ನ ತಲೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ಇದನ್ನ ಸಿಂಪಲ್ ಆಗಿ ಮಾಡೋಣಮ್ಮ ಪ್ಲೀಸ್. ಅಲ್ಲ, ಎಲ್ಲ ಸರಿನೂ ಆ ಥರನೇ ಆಗತ್ತಾಗತ್ತ? ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೂ ತುಂಬ ಒಕೇಶನ್ಸ್ ಬರುತ್ತೆ, ಅದನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಆಯ್ತಪ್ಪ. ಅಣ್ಣ, ಸೀಮಂತಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕಾರಲ್ಲಿ ಇತ್ತಲ್ಲ, ತಗೊಂಡು ಕೊಟ್ಟಿಯಾ? ಅಯ್ಯೋ ಸಿಸ್ಟರ್, ಮರೆದ್ಬಿಟ್ನಲ್ಲ. ಇರು, ಲೇಟ್ ಆಯ್ತು, ತಗೊಂಡ್ ಬಾ ಬೇಗ. ಬರ್ತೀನಿ. ಹಲೋ ಅಣ್ಣ, ಇಲ್ಲಿ ಇರಿ, ನಾನು ತಗೊಂಡ್ಬರ್ತೀನಿ. ಇಲ್ಲ ಗೊತ್ತಮ್ಮ, ಅಣ್ಣ ಹೋಗ್ತಾರೆ. ಫೋನಲ್ಲಿ ಬಿಸಿ ಇದ್ರಲ್ಲ, ಪರವಾಗಿಲ್ಲ, ಇರಿ ತರ್ತೀನಿ. ಅಣ್ಣ, ಗೌತಮ್ ಹೊರಗೆ ಹೋಗ್ತಿದ್ದಾನೆ. ಅವ್ನು ಬರೋಷ್ಟರಲ್ಲಿ ನಮ್ಮ ಕೆಲಸ ಮಾಡಿ ಮುಗಿಸ್ಬೇಕು. ಹ್ಞೂ, ಇಮಿಡಿಯೇಟ್ಲಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡು. ಕೆಲಸನ ಶುರು ಹಚ್ಕೊಳ್ಳಿ. ಅಲ್ಲ ಕಣೆ ಅಪ್ಪಿ, ಈ ಫಂಕ್ಷನ್ನ ಇಷ್ಟೆಲ್ಲ ಮುಂದೆ ನಿಂತು ನಡೆಸ್ಕೊಡ್ತಾ ಇದ್ಯಾ? ಅಕ್ಕನ ಕಂಡ್ರೆ ಅಷ್ಟು ಇಷ್ಟ, ಆದ್ರೆ ಅವಳ ಹತ್ರ ಯಾಕೆ ಮಾತಾಡ್ತಿಲ್ಲ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಅದು ಹಾಗೆ, ಯಾಕೆ ಎತ್ತ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ಅವಳ ಜೊತೆ ನನಗೆ ಮೊದಲಿನ ಥರ ಇರೋದಕ್ಕೆ ಆಗ್ತಿಲ್ಲ ಅಷ್ಟೆ. ಹೀಗಂದ್ರೆ ಹೇಗೆ ಕಂದ?
ನಿಮ್ಮ ಅಕ್ಕ ಚೆನ್ನಾಗಿರ್ಬೇಕು, ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀನ್ ಅವಳ ಜೊತೆ ಬೆರಿಬೇಕಲ್ವೇನೆ, ಚೆನ್ನಾಗಿ ಮಾತಾಡಿಸ್ಬೇಕಲ್ವಾ? ಕಂದ, ಮೊದ್ಲು ನೀನ್ ನಿಮ್ಮ ಅಕ್ಕನ ಜೊತೆ ಹೇಗಿದ್ದೆ ಅಂತ ನೆನಪು ಮಾಡ್ಕೊ. ಅವಳನ್ನ ಎಷ್ಟು ಹಚ್ಕೊಂಡಿದ್ದೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಈಗ ಅದೇ ಖುಷಿನಲ್ಲಿ ನೀನ್ ಅವಳನ್ನ ಮಾತಾಡ್ಸಿದ್ರೆ ಅವಳಿಗೂ ಖುಷಿ ಆಗತ್ತಲ್ಲ ಪುಟ. ಒಂದ್ಸಲಿ ಟ್ರೈ ಮಾಡು ಕಂದ. ಐಸ್ ಬ್ರೇಕ್ ಆದ್ರೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ ಪ್ಲೀಸ್, ಅದಷ್ಟು ಈಸಿ ಅಲ್ಲ. ನಮ್ಮಿಬ್ಬರ ಮಧ್ಯೆ ಬರೀ ಐಸ್ ಗಡ್ಡೆ ಇಲ್ಲ, ಒಂದು ದೊಡ್ಡ ಗೋಡೆನೇ ಸೃಷ್ಟಿಯಾಗಿದೆ. ಅದನ್ನ ಕೆಡು ಹಾಕೋದು ಅಷ್ಟೊಂದು ಈಸಿ ಅಲ್ಲ. ಸೊ ಪ್ಲೀಸ್, ಈ ವಿಷಯದಲ್ಲಿ ಯಾರು ನನಗೆ ಉಪದೇಶ ಕೊಡಬೇಡಿ. ಅಕ್ಕನ ವಿಷಯದಲ್ಲಿ ನಾನು ತುಂಬಾ ನ್ಯೂಟ್ರಲ್ ಆಗ್ಬಿಟ್ಟಿದ್ದೀನಿ. ಅವಳ ಮೇಲೆ ನನಗೆ ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ಅವಳಂದ್ರೆ ನನಗೇನು ಅನ್ಸೋದೇ ಇಲ್ಲ. ಅಂದಮೇಲೆ ಇಲ್ಲದೆ ಇರೋ ಪ್ರೀತಿನ, ಕ್ಲೋಸ್ನೆಸ್ನ ನಾನು ಹೇಗೆ ತೋರಿಸ್ಕೊಳ್ಳಿ? ನನ್ಗೆ ಆ ಥರ ಇರೋದಕ್ಕೆ ಆಗಲ್ಲ ಅಮ್ಮ. ಈ ವಿಷಯದಲ್ಲಿ ನನಗೆ ಯಾರು ಫೋರ್ಸ್ ಮಾಡೋದಕ್ಕೆ ಬರಬೇಡಿ.